ಕೆಡಿಪಿ ಸಭೆ ಮುಗಿದ ತಕ್ಷಣ ರೈತರಿಗೆ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಅದು ಈ ಬಾರಿ ಜಿಲ್ಲಾಡಳಿತದ ಮುಖಾಂತರ ಕೊಡಿಸ್ತಾ ಇದ್ದಾರೆ. ಅರಣ್ಯಾಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಜನಪ್ರತಿನಿಧಿಗಳು ಮತ್ತೆ ಮುಖ್ಯಮಂತ್ರಿ ಬೈರತಿ ಸುರೇಶ್ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಸಚಿವರು ಆದೇಶ ಮಾಡಿದ್ರು, ನಿಮ್ಗೆ ತೊಂದರೆ ಕೊಡಲ್ಲ, ಭೂಮಿ ಒಳಗೆ ಇಳಿಯಲ್ಲ ಅಂತ. ಅದಕ್ಕೆ ವ್ಯತಿರಿಕ್ತವಾಗಿ ಕ್ರಮ ಕೈಗೊಂಡಿದ್ದಾರೆ. ಹಾಗಾಗಿ ನಾಳೆಯಿಂದ ನಾವು ರೈತರ ಪರವಾಗಿ ಕೋಲಾರ ಜಿಲ್ಲಾ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ತಾ ಇದ್ದೀವಿ. ಸೊ ಆ ವಿಚಾರನ ತಮ್ಮ ಗಮನಕ್ಕೆ ತರಬೇಕಾಗಿತ್ತು. ಸೊ ನಾಳೆ ಮಾಡ್ತಾ ಇದ್ದೀವಿ. ನಾಳೆಯಿಂದ ಅನಿರ್ದಿಷ್ಟಾವಧಿ ಅವ್ರು ಕೊಡ್ತಾ ಇರುವಂತ ನೋಟಿಸ್ಗಳನ್ನ ನಿಲ್ಲಿಸಿ ವಾಪಸ್ ತಗೊಳ್ಳೋ ತನಕ, ಆಗ ರೈತರ ಭೂಮಿನ ರೈತರಿಗೆ ವಾಪಸ್ ಹಿಂದಿರಿಸೋ ತನಕ ಈ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಮುಂದುವರಿತಾ ಇರುತ್ತೆ.